Okay, today class we are focused on cognitism, non-cognitism. So in regular classes we are focused on ethical issues. In this class we are focused on cognitism and non-cognitism. So before started the class, so cognitism and non-cognitism. What is the meaning of the cognitism? So ನಮಗೆ cognitism ಅನ್ನೋ ಪದಕ್ಕೆ ಅರ್ಥ ಗೊತ್ತಾಗಬೇಕು. So can anyone? ಅರಿವು Huh? ಅರಿವು ಅರಿವು Cognitism? ಅದ್ರ ಬಗ್ಗೆ Yes. ನಾಲೆಡ್ಜ್ ಇರುತ್ತಲ್ಲ ಸರ್. Cognitism is nothing but a knowledge. Cognitism is nothing but a knowledge. Yes, right. Yeah. ಸೊ ನಾನ್ ಕಾಗ್ನಿಟಿವ್ ಅಂತ ಅಂದ್ರೆ ಇಟ್ಸ್ ಎ ನಾಟ್ ಪ್ರಾಪರ್ ನಾಲೆಡ್ಜ್ ಅಂತ ಅಂದ್ರೆ ಅದರಲ್ಲಿ ತಿಳುವಳಿಕೆ ಇರುತ್ತೆ, ಇದರಲ್ಲಿ ತಿಳುವಳಿಕೆ ಅಷ್ಟು ಪ್ರಾಪರ್ ಆಗಿ ಇರಲ್ಲ. ಪ್ರಾಪರ್ ಆಗಿ ನಾಲೆಡ್ಜ್ ಇರೋದಿಲ್ಲ ಅನ್ನೋದನ್ನ ನಾವು ನಾನ್ ಕಾಗ್ನಿಟಿಸಮ್ ಅಂತ ನೋಡ್ತಾ ಹೋಗೋದ. ಸಿ ಫಸ್ಟ್ so cognitism and non-cognitism, these two words are coming from the meta ethics. That means it's a theories of ethics. So before started the class, meta ethics. So on the word is meta ethics. So what is the meta? Meta is nothing but a difference. Meta is nothing but a nothing but a what? Difference. ಗೊತ್ತಾಗ್ತಿದೆಯಾ? Meta is nothing but a difference. So the ethical theory means ethical theories can classified into there are the two types that is called meta theory. So what the meta theory is telling like that? So cognitism and non-cognitism. So cognitism and non-cognitism in ಎರಡು ಕಾನ್ಸೆಪ್ಟ್ ಬರ್ತಾ ಇದೆ. Cognitism is takes place is a knowledge oriented. Non-cognitism is in not that means 100% knowledge oriented ಅಲ್ಲ ಅಂತ. That means 100% not knowledge. That means so cognitism is gives them the ಕನ್ನಡ ಮೀನಿಂಗ್ ನೀವು ಹೇಳೋದಾಗೆ ಅರಿವು ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ನಾನ್ ಕಾಗ್ನಿಟಿಸಮ್ ಇಸ್ ನಥಿಂಗ್ ಬಟ್ ಎ nothing but a what? ಅರಿವಿಲ್ಲದು ಅಂತ ಅಲ್ಲ ನೀವು ಹೇಳಿದ್ರಲ್ಲ ಆಲ್ರೆಡಿ. ಇಟ್ಸ್ ಎ ನಾಲೆಡ್ಜ್, ಇಟ್ಸ್ ಡೋಂಟ್ ಹ್ಯಾವ್ ಎ ನಾಲೆಡ್ಜ್. ಸೊ ಇದ್ರಲ್ಲಿ ನಾಲೆಡ್ಜ್ ಅನ್ನೋದು ಇರುತ್ತೆ, ಇದರಲ್ಲಿ ಡೋಂಟ್ ಹ್ಯಾವ್ ಎನಿ ನಾಲೆಡ್ಜ್. ಸೊ ದೀಸ್ ಆರ್ ದ ಹ್ಯಾಪನಿಂಗ್ ಇನ್ ದ ಇವನ್ ದೇರ್ ಇಂಡಿವಿಜುವಲ್ ಲೈಫ್ ಅಂಡ್ ಆಸ್ ವೆಲ್ ಆಸ್ ಆರ್ಗನೈಸೇಷನ್ ಆಲ್ಸೋ. See here, ನೋಡ್ತಾ ಹೋಗೋದಾ? Meta ethics. The meta ethics has classified into there are the two types. One is cognitism and non-cognitism. Cognitism is nothing but is a knowledge oriented. Non-cognitism is it's focused on non-knowledge oriented. Okay, here cognitism as what are the areas they are focused. So what are area ಅದನ್ನು ಅದ್ರಲ್ಲಿ ನಾವು ನೋಡ್ತೀವಪ್ಪ ಅಂತಂದ್ರೆ ಏನ್ ನೋಡ್ತಾ ಇದೀನಿ? ನ್ಯಾಚುರಲಿಸಮ್. Naturalism, we are focused on this theory. So naturalism is nothing but naturalism ಅಂದ್ರೆ ಸ್ವಾಭಾವಿಕ ಅಂತ ಹೇಳ್ತೀವಲ್ಲಪ್ಪ. ಅದನ್ನ ಹೇಗೆ ಹೇಳ್ಬೋದಪ್ಪ ಅಂದ್ರೆ ನ್ಯಾಚುರಲಿಸಮ್ ಇಸ್ ಎ ದ ಸ್ಟೈಲ್ ಅಂಡ್ ಥಿಯರಿ ಆಫ್ ರೆಪ್ರೆಸೆಂಟೇಷನ್ ಆಫ್ ಬೇಸ್ಡ್ ಆನ್ ದ ಅಕ್ಯುರೇಟ್ ಡಿಸ್ಕ್ರಿಪ್ಷನ್ ಆಫ್ ಡೀಟೈಲ್ಸ್ ಅಂತ ಹೇಳ್ಬೋದು. ಅಂದ್ರೆ ಏನಪ್ಪಾ ಅಂದ್ರೆ ಈ ಥಿಯರಿ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಸೊ ನ್ಯಾಚುರಲ್ ಅಂದ್ರೆ ವಿಚ್ ಇಸ್ ರೈಟ್ ಅಂಡ್ ವಿಚ್ ಇಸ್ ರಾಂಗ್ ಅದ್ರ ಬಗ್ಗೆ ಏನ್ ಮಾಡ್ತೀವಿ ನಾವು ಸೊ ನೋಡ್ತಾನೆ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಅನದರ್ ಒನ್ ಇಸ್ ನ್ಯಾಚುರಲಿಸಮ್ ಆದ್ಮೇಲೆ ಅನದರ್ ಒನ್ ಇಸ್ ಇನ್ಸ್ಟಿಟ್ಯೂಷನಿಸಮ್ ಅಂದ್ರೆ ಈ ವರ್ಡ್ ಎಲ್ಲ ಕೇಳಿರ್ತೀರ ನೀವು. Institutionism is a priori trust and principles. So it is comes under the direct knowledge directly from the educational institutions. ಅಂದ್ರೆ ಇದು ಎಲ್ಲಿ ಬರ್ತಿದೆಯಪ್ಪ ಅಂತಂದ್ರೆ ನೋಡ್ಕೊಳ್ಳಿ, ಸಿಂಪಲ್. ಇದು ಓದ್ದೇ ಹೋಗ್ಲಿ ದ ಪರ್ಸನ್ಸ್ ಹ್ಯಾಸ್ ಮಿನಿಮಮ್ ನೋ ಕಾಮನ್ ಸೆನ್ಸ್. ನ್ಯಾಚುರಲಿಸಮ್. ಬಟ್ ಹಿಯರ್ institutionism is it's an institutions give the knowledge. Institutions give the knowledge ಅಂದ್ರೆ ಈಗ ನೀವು ಕಾಲೇಜ್ಗೆ ಹೋದಾಗ ಸ್ಕೂಲ್ಗೆ ಹೋದಾಗ ನಿಮಗೆ ಹೌ ವಿ ಆರ್ ಬಿಹೇವಿಯರ್, ಹೌ ವಿ ಆರ್ ಫಾಲೋಡ್ ಇನ್ ಸೊಸೈಟಿ, ಹೌ ಇಂಟ್ರಾಕ್ಟ್ ದ
teachers or friends and colleagues. So you're working in the working in the companies. ಸೊ ಅದು ನಾವು ಎಲ್ಲಿ ಕಲ್ತ್ಕೊಳ್ತೀವಪ್ಪ ಅಂತಂದ್ರೆ ಇನ್ಸ್ಟಿಟ್ಯೂಷನಲಿಸಮ್. ಹೌದಾ? ಸೊ ನ್ಯಾಚುರಲಿಸಮ್ ಅಂದ್ರೆ ಬೈ ಬರ್ತ್ ಬಂದಿರೋದು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳಿ. ನ್ಯಾಚುರಲ್ ಇಸ್ ನಾಲೆಡ್ಜ್ ಇಸ್ ಕಮ್ಸ್ ಫ್ರಮ್ ದ ಬೈ ಬರ್ತ್. ಇನ್ಸ್ಟಿಟ್ಯೂಷನಲಿಸಮ್ ಇಸ್ ಕಮಿಂಗ್ ಫ್ರಮ್ ಯುವರ್ ಲರ್ನಿಂಗ್ ಪ್ರೋಸೆಸ್. ಓಕೆ, ಗೊತ್ತಾಗ್ತಿದೆಯಲ್ಲ? ಗೊತ್ತಾಗ್ತಿದೆಯಾ? Yes, sir. ಹಾ, okay, fine. Non-cognitism. So non-cognitism is a what they are oriented. What they are oriented. Emotionalism. Emotionalism ಅಂದ್ರೆ ಅವ್ರದ್ದು ಫೀಲಿಂಗ್ಸ್ ಹಾ ಭಾವನೆ ಎಕ್ಸ್ಪ್ರೆಸ್ ಮಾಡೋದು ಸರ್. ಅಲ್ವಾ? ಏನಾಗ್ಬಿಡುತ್ತಪ್ಪ ಅಂದ್ರೆ ಎಮೋಟಿಸಮ್ ಅಂದ್ರೆ ಇಲ್ಲೇನಾಗ್ಬಿಡುತ್ತೆ ಅಂದ್ರೆ ಎಮೋಟಿಸಮ್. ಸೊ ಎಮೋಟಿಸಮ್ ಇಸ್ ನಥಿಂಗ್ ಬಟ್ ಎ ethical theory that regarding ethical and value judgmental as expression of the feelings or attitude and perceptions of an action rather than the association or report of anything. ಅಂದ್ರೆ ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಒಂದು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ನಾನೇನ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಮೈ ಪರ್ಸೆಪ್ಷನ್ ಅಂದ್ರೆ ನನ್ನ ಆಟಿಟ್ಯೂಡು, ನನ್ನ ಬಾಡಿ ಲ್ಯಾಂಗ್ವೇಜ್ ಅದ್ರ ಮೇಲೆ ಫೋಕಸ್ ಆಗಿರುತ್ತೆ ಹೊರತು ಇಲ್ಲಿ ಯಾವುದೇ ರೀತಿಯಾದಂತ ಎವಿಡೆನ್ಸ್ ಇರೋದಿಲ್ಲ. ಗೊತ್ತಾಗ್ತಿದೆಯಾ? ಎಸ್ ಸರ್. ಅಂತಂದ್ರೆ ಏನ್ ಮಾಡ್ತೀವಿ ನಾವು ಅಂದ್ರೆ ಫೀಲಿಂಗ್ಸ್. ಈಗ ಸಪೋಸ್ ಈಗ ನಿಮ್ಮ ಹತ್ರ ಯಾರೋ ಒಬ್ಬ ಬಂದು ಅಳ್ತಾ ಮಾತಾಡ್ಬಿಟ್ರೆ ನೀವ್ ಏನ್ ಮಾಡ್ತೀರಾ? ಹೋಗ್ಲಿ ಬಿಡಪ್ಪ ಅಂತ ಅನ್ಬಿಡ್ತೀವಿ. ಹೌದಾ ಅಲ್ವೋ? ಎಸ್ ಸರ್. ಅದೇನೆ ಅವ್ನ ಪ್ರಾಬ್ಲಮ್ಸ್ ನ ಅವ್ನು ನಾರ್ಮಲ್ ಆಗಿ ಮಾತಾಡಿದಾಗ ಏನ್ ಮಾಡ್ತೀವಿ? ನಿನ್ ಪ್ರಾಬ್ಲಮ್ ಇಲ್ಲ, ನಿನಗೆ ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಅನ್ಕೋಬಹುದು. ಅದೇ some people are coming to the organizations, they are express their feelings. ಸೊ ಅಳ್ತಾನೋ ಅಥವಾ ಬೇರೆ ಬೇರೆ ಯಾವುದೇ ರೀತಿನಲ್ಲೋ ಸೊ ಅವ್ರ ಎಮೋಷನಲ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಿದಾಗ ಏನ್ ಮಾಡ್ತೀವಿ ನಾವ್ ಅಲ್ಲಿ ಅದು ಸರಿನೋ ತಪ್ಪು ಅನ್ನೋದ್ರ ಬಗ್ಗೆ ನಾವು ಜಡ್ಜ್ ಮಾಡಕ್ ಹೋಗಲ್ಲ. ವೆದರ್ ಇಟ್ ಇಸ್ ಎ ಟ್ರೂ ಆರ್ ಫಾಲ್ಸ್ ಕೆನಾಟ್ ಬಿ ಜಡ್ಜ್ ಇಟ್. ಜಸ್ಟ್ ಅವ್ನು ಅಳ್ತಾ ಇದ್ದಾನೆ ಅಥವಾ ಏನೋ ಒಂದು ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂದಿದ ತಕ್ಷಣ ವಿ ಆರ್ ಅಕ್ಸೆಪ್ಟ್ ಇಟ್. ಅವ್ನಿಗೆ ಹತ್ರ ತೊಂದರೆ ಆಗಿರ್ಬೋದು ಅಂತ ನಾವು ಅದನ್ನೇನ್ ಮಾಡ್ತಿದ್ವಿ? ಅಕ್ಸೆಪ್ಟ್ ಮಾಡ್ತಾ ಇದ್ವಿ. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಒನ್, ಪ್ರಿಸ್ಕ್ರಿಪ್ಟಿವಿಸಮ್. ಏನ್ ಪ್ರಿಸ್ಕ್ರಿಪ್ಟಿವಿಸಮ್ ಅಂದ್ರೆ? ಪ್ರಿಸ್ಕ್ರಿಪ್ಟಿವಿಸಮ್ ಕೇಳಿದ್ದೀರಾ? ಹಾ ಸರ್, ಬಟ್ ಕನ್ನಡದಲ್ಲಿ ಏನು ಪ್ರಾಪರ್ ಆಗಿ ಹೇಳಲ್ಲ ಸರ್. ಡೀಟೇಲ್ ಇರ್ಬೋದು ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಪ್ರಿಸ್ಕ್ರಿಪ್ಷನ್ ಅಂತ ಹೇಳೋದಿಲ್ವಾ ನಾವು? ಅದೇ ಸರ್. ಪ್ರಿಸ್ಕ್ರಿಪ್ಟಿವಿಸಮ್ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ದ ಇನ್ಸ್ಟ್ರಕ್ಷನ್ ಇಸ್ ರೈಟಿಂಗ್ ಬೈ ದ ಸಮ್ ಒನ್ ಹೆಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಹೇಗೆ ನೀನ್ ನಡ್ಕೋಬೇಕು ಅನ್ನೋದನ್ನ ಬೇರೆ ಯಾರು ಹೇಳ್ಕೊಟ್ಬಿಡ್ತಾರೆ ಆತರ. ಈಗ ನಟನೆ ಮಾಡೋದು ಅಂತೀವಲ್ವಪ್ಪ, ಆ ಮೀನಿಂಗ್ ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಏನಾಗ್ತಾ ಇದೆ ಅಂದ್ರೆ ಪ್ರಿಸ್ಕ್ರಿಪ್ಟಿವಿಸಮ್. ಪ್ರಿಸ್ಕ್ರಿಪ್ಟಿವ್ ಅಂದ್ರೆ ಏನ್ ಮಾಡ್ತೀವಿ? ಈ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಅಂಡ್ ಪೇಷಂಟ್. ಡಾಕ್ಟರ್ ಪೇಷಂಟ್ಸ್ಗೆ ಏನ್ ಮಾಡೋದು? ಪ್ರಿಸ್ಕ್ರಿಪ್ಷನ್ ಬರೀತಾನೆ. ಯಾವ ಟೈಮ್ನಲ್ಲಿ ಏನೇನು ತಗೋಬೇಕು, ಹೆಂಗೆ ಯಾವ ಟ್ಯಾಬ್ಲೆಟ್ಸ್ ನೀನ್ ನುಂಗ್ಬೇಕು ತಗೋಬೇಕು ಅನ್ನೋದ್ರ ಬಗ್ಗೆ ಕೊಡ್ತಾನೆ. ಇನ್ ದ ಸೇಮ್ ವೇ ಪ್ರಿಸ್ಕ್ರಿಪ್ಟಿಸಮ್ ಇಸ್ ಕಮ್ಸ್ ಅಂಡರ್ ದಿಸ್ ಇಸ್ ಆಲ್ಸೋ ಹೌ ಯು ಆರ್ ಆಕ್ಟ್. ಅಂದ್ರೆ ನಾನು ಆಲ್ರೆಡಿ ನಾನು ಏನ್ ಮಾಡಿರ್ತೀನಿ ಅಂದ್ರೆ ನಿಮ್ಗೆ ಡೈರೆಕ್ಷನ್ ಕೊಟ್ಟಿರ್ತೀನಿ ಅಥವಾ ನೀವೇ ಒಂದು ಡೈರೆಕ್ಷನ್ ತಗೊಂಡಿರ್ತೀರ ಯಾರಿಂದ. ಬೇಸ್ಡ್ ಆನ್ ದ ಡೈರೆಕ್ಷನ್ಸ್ ಯು ಕ್ಯಾನ್ ಆಕ್ಟಿಂಗ್ in the organization. That is called prescriptivism. So once again I will tell you, meta theory is classified into, there are the two types. First one is convertism, so cognitivism and non-cognitism. So cognitism is focused on the knowledge oriented, non-cognitism is focused on non-knowledge oriented. ಇದು ನಾವು ಕಾಗ್ನಿಟಿಸಮ್ ಇಸ್ ಏನಾಗಿದೆ? ಅರಿವು ಅಂತ ಹೇಳ್ತೀವಿ, ತಿಳುವಳಿಕೆ, ನಾಲೆಡ್ಜ್ ಬೇಸ್ ಆಗಿರುತ್ತೆ. ಇದು ನಾಲೆಡ್ಜ್ ಬೇಸ್ ಆಗಿ ಇರೋದಿಲ್ಲ. ಕಾಗ್ನಿಟಿಸಮ್ ಇಸ್ ಫೋಕಸ್ಡ್ ಆನ್ ನ್ಯಾಚುರಲಿಸಮ್ and institutionalism. So cognitism is again we are classified into naturalism and institutionalism.
Naturalism is coming from your by birth, your the feelings, attitude and the beliefs. ಸೊ ಕೆಲವರು ಈ ರೀತಿ ನಡ್ಕೊಳ್ಳೋದು. ಅದೇ ತರ ಇನ್ಸ್ಟಿಟ್ಯೂಷನಿಸಮ್ ಅಂತಂದ್ರೆ ವಿ ಆರ್ ಫ್ರಮ್ ದ ಲರ್ನಿಂಗ್ ಪ್ರೋಸೆಸ್, ವೆದರ್ ಇಟ್ ಇಸ್ ಸ್ಕೂಲ್ ಆರ್ ಕಾಲೇಜಸ್ ಆರ್ ಇನ್ ದ ಆರ್ಗನೈಸೇಷನ್. ನಾನ್ ಕಾಗ್ನಿಟಿವಿಸಮ್ ಇಟ್ಸ್ ಎ ಎಮೋಷನಲಿಸಮ್ ಅಂಡ್ descriptionism. So ಇದೇನಾದ್ರು ಎಮೋಷನಲಿಸಮ್ ಇಸ್ ಕಮಿಂಗ್ ಸಮ್ ಅಂಡರ್ ದ ಸೊ ಯುವರ್ ಫೀಲಿಂಗ್ಸ್. ನಾನು ಹೇಳೋದಲ್ಲ, ಕ್ರೈಯಿಂಗ್ ಅಥವಾ ಬೇರೆ ಯಾವ್ದೋ ರೀತಿ ಆಕ್ಟಿಂಗ್ ಮಾಡಿ ವಿ ಟೇಕ್ ದ opportunities. So prescriptionism is a written, it's a written by someone. So someone ಏನ್ written ಕೊಟ್ಟಿದ್ದಾನೋ, based on that we are acting in the organization. So I think you are understanding this class from meta theory. So meta theory ಅಂದ್ರೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. Yes, sir. Any doubts regarding from this one? No, sir. No, sir. I think you are clear knowledge about from meta theory. So meta theory ಅಂದ್ರೆ ಒಂದೇ, theory of ethics ಅಂದ್ರೂ ಕೂಡ ಒಂದೇ. ಗೊತ್ತಾಗ್ತಿದೆಯಲ್ಲ? Suppose they are asking from meta theory, write down the meta theory or write down the theory of ethics. Both are same. So meta theory is classified into there are the two types, cognitism and non-cognitism, and write it the all the informations. Okay. Okay, sir. Can I continue? Next slide. Yes, sir. Yes, sir. See next slide. Also in depth they give the informations. ಅಲ್ಲಿ ಏನಿತ್ತು ಅದೇನೆ. So just I will show once again. So it gives the again brief introduction. So ಇಲ್ಲಿ brief ಆಗಿ ಹೇಳ್ತಾ ಇದ್ದಾರೆ ಮೆಟಾ ಎಥಿಕ್ಸ್, ಕಾಗ್ನಿಟಿಸಮ್ ಅಂಡ್ ನಾನ್ ಕಾಗ್ನಿಟಿಸಮ್. ಕಾಗ್ನಿಟಿಸಮ್ ನಲ್ಲಿ ಏನಾಗುತ್ತೆ, ಮಾರಲ್ ರಿಯಲಿಸಮ್ ಇರುತ್ತೆ, ಮತ್ತೆ ಇದ್ರಲ್ಲಿ ಏನಾಗುತ್ತೆ ನಾನ್ ಕಾಗ್ನಿಟಿಸಮ್ ನಲ್ಲಿ ಎಮೋಷನಲಿಸಮ್ ಇರುತ್ತೆ, ಪ್ರೊಸೆಸಿವ್ ಇರುತ್ತೆ, ಮತ್ತೆ ಪ್ರಿಸ್ಕ್ರಿಪ್ಷನ್ಸ್ ಇರುತ್ತೆ. ಸೊ ಅಗೇನ್ ದೇ ಆರ್ ಈ ಡೆಪ್ತ್ ನಾಲೆಡ್ಜ್ ನ ತಗೊಳ್ಳುವಂಥದ್ದು. ಓಕೆ, ಇಟ್ ಇಸ್ ಬೆಟರ್ ಗೋ ಫಾರ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಸ್ಲೈಡ್. ಓಕೆ, ದಿಸ್ ಒನ್ ಓನ್ಲಿ, ಈ ಸ್ಲೈಡ್ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಯು ಡೋಂಟ್ ಗೋ ಫಾರ್ ದ ಕನ್ಫ್ಯೂಷನ್. ಓಕೆ, ಕಾಗ್ನಿಟಿಸಮ್ ಅಂಡ್ ನಾನ್ ಕಾಗ್ನಿಟಿಸಮ್ ಮೀನಿಂಗ್ಸ್. See here, cognitism is the meta-ethical view, the ethical sense, they express the propositions and can be therefore to be true or false. ಕಾಗ್ನಿಟಿಸಮ್ ನಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ನಿಮಗೆ ಕಾಗ್ನಿಟಿಸಮ್ ಅಂತ ಗೊತ್ತಾಗಿದೆ. ಸೊ ದಿಸ್ ಇಸ್ ದ ಮೆಟಾ ಎಥಿಕಲ್ ವ್ಯೂ, ದ ಎಥಿಕಲ್ ಸೆನ್ಸ್ ಎಕ್ಸ್ಪ್ರೆಸ್ ಇನ್ ದ ಪ್ರೊಪೋಸಿಷನ್. ಸೊ ಇಲ್ಲಿ ಪ್ರೊಪೋಸಿಷನ್ ಅಂತ ಹೇಳ್ತಾ ಇದ್ದೀವಿ. ಪ್ರೊಪೋಸಿಷನ್ ಅಂದ್ರೆ what kind of proposition? A statement or assertion that the express as a judgment or opinion. So it is nothing but a judgment or opinion. Proposition is nothing but a it's nothing but a Judgment or opinion. ಅಲ್ವಾ? ಕಾಗ್ನಿಟಿಸಮ್ ಮೆಟಾ ಥಿಯರಿ ಏನಾಗಿರುತ್ತಪ್ಪ ಅಂದ್ರೆ, ಸೆಂಟೆನ್ಸ್ ಗಳು ಹೇಗಿರುತ್ತಪ್ಪ ಅಂದ್ರೆ ಎಕ್ಸ್ಪ್ರೆಷನ್ಸ್ ದ ಜಡ್ಜ್ಮೆಂಟ್ ಅಲ್ಲ ಒಪಿನಿಯನ್ ದಟ್ ಕ್ಯಾನ್ ದೇರ್ ಫೋರ್ ಬಿ ಟ್ರೂ ಆರ್ ಫಾಲ್ಸ್. ಇದು ಸರಿ ತಪ್ಪು ಅನ್ನೋದನ್ನ ಏನ್ ಮಾಡ್ತೀವಿ ನಾವು ತೀರ್ಮಾನ ತಗೊಳ್ತಾ ಇದೀವಿ. ಹೇಗೆ? ಬಿಕಾಸ್ ಆಫ್ ದೇರ್ ಒಪಿನಿಯನ್ ಆರ್ ಜಡ್ಜ್ಮೆಂಟಲ್, ನಾಟ್ ಫಾರ್ ಇನ್ ದ ಸೆನ್ಸ್ ಆಫ್. ಸೊ ನಾನ್ ಕಾಗ್ನಿಟಿಸಮ್ ಇಲ್ಲಿ ನೋಡ್ತಾ ಇಲ್ಲ, ದೇ ಫಾಲೋಡ್ ಓನ್ಲಿ ಫಾರ್ ಕಾಗ್ನಿಟಿಸಮ್. ಸೊ ದ ಕಾಗ್ನಿಟಿಸಮ್ ಇಸ್ ಬೇಸ್ಡ್ ಆನ್ ದ ನಾಲೆಡ್ಜ್ ಅಲ್ವಾ? Cognitism is based on the knowledge. The knowledge just comes from the how. So because of the proposition give the statement and assertion that express a judgment or opinion. It's a suggestion or the plan of action ಅಂತ ಕೂಡ ನಾವು ಹೇಳ್ತೀವಿ. Okay, continue. Cognitism is so broad in the thesis that is emphasizing among their views the moral realism, which claims that the ethical sense expresses propositions about the mid-independence of the fact of the world. The ethical subjectivism, which is claims that the ethical sense expressed in the proposition about the people attitude and opinions, and error theory, which claims the ethical sense of expression in the propositions that as they are all false, whatever their nature. ನೋಡಿ, ಇಲ್ಲಿ ಕಾಗ್ನಿಟಿಸಮ್ ನಲ್ಲಿ ನಾವು, ಸೊ in this slide we are focused on the three meanings. One is cognitism, another one is ethical subjectivism. Again this one cognitism is broadly thesis ಅಂತ ಹೇಳಿದಾರ.
It's once again repeated from the same meaning. But ethical subjectism, see ಇದೆಲ್ಲ 2 marks questions ಕೇಳ್ತಾರೆ ನಿಮಗೆ. ಎಥಿಕಲ್ ಸಬ್ಜೆಕ್ಟಿಸಮ್ ಅಂದ್ರೆ ಏನು? ಏನ್ ಎಥಿಕಲ್ ಸಬ್ಜೆಕ್ಟಿಸಮ್ ಅಂದ್ರೆ? ಅಲ್ಲೇ ಇದೆಯಲ್ಲಪ್ಪ. ಸೊ ಎಥಿಕಲ್ ಸಬ್ಜೆಕ್ಟಿಸಮ್ ಇಸ್ ನಥಿಂಗ್ ಬಟ್ ಇಲ್ಲಿ ಏನ್ ಹೇಳ್ತಾ ಇದೀವಪ್ಪ ಅಂದ್ರೆ ನೈತಿಕ. ಎಥಿಕ್ಸ್ ಇಸ್ ನಥಿಂಗ್ ಬಟ್ ನೈತಿಕತೆ. ಸೊ ಸಬ್ಜೆಕ್ಟಿಸಮ್ ಅಂತ ಬಂದಾಗ ವ್ಯಕ್ತಿನಿಷ್ಠೆ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ವ್ಯಕ್ತಿನಿಷ್ಠೆ. ವ್ಯಕ್ತಿನಿಷ್ಠೆ ಅಂದ್ರೆ which claims that the ethical sense, the sense of express proposition about the people attitude or opinion. ನೋಡಿ ಇಲ್ಲಿ ಪೀಪಲ್ attitude ಮತ್ತೆ ಒಪಿನಿಯನ್ ಬಗ್ಗೆ ಏನಾಗಿರುತ್ತೆ? ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಪೀಪಲ್ಸ್ ಇಸ್ ನಥಿಂಗ್ ಬಟ್ ಸಿಂಗಲ್ ಅಂದ್ರೆ ಮೆನಿ ಪೀಪಲ್ in the sense of in the organizations they are ಈಗ ನಾವು ಸ್ವಾಮಿ ನಿಷ್ಠೆ, ವ್ಯಕ್ತಿ ನಿಷ್ಠೆ ಅಂತೆಲ್ಲ ಹೇಳ್ತೀವಲ್ಲ, ಪ್ರಾಂಪ್ಟ್ನೆಸ್ ಅಂತ ಹೇಳ್ತೀವಲ್ಲ. ಸೊ ಅದ್ರ ಬಗ್ಗೆ ನಾವ್ ಇಲ್ಲಿ ಏನ್ ಮಾಡ್ತಾ ಇದೀವಿ? ಎಥಿಕಲ್ ಸಬ್ಜೆಕ್ಟಿಸಮ್ ನಲ್ಲಿ ನೋಡ್ತಾ ಇದೀವಿ. ಅದೇ ತರ ಎರರ್ ಥಿಯರಿ ಏನ್ ಮಾಡೋದಪ್ಪ ಅಂದ್ರೆ ವಿಚ್ ಕ್ಲೈಮ್ಸ್ ದಟ್ ದ ಎಥಿಕಲ್ ಸೆನ್ಸ್ ದ ಎಕ್ಸ್ಪ್ರೆಸ್ ದ ಪ್ರಪೋಸಿಷನ್ಸ್ ಅಬೌಟ್ ಆರ್ ಪ್ರಪೋಸಿಷನ್ಸ್ ಅಬೌಟ್ ಆರ್ ಬಟ್ ದಟ್ ದೇ ಆರ್ ಆಲ್ ಫಾಲ್ಸ್ ವಾಟ್ ಎವರ್ ದೇರ್ ನೇಚರ್. ಅಂದ್ರೆ ನೀವ್ ಏನ್ ಹೇಳಿದ್ರು ಕೂಡ ಅವ್ರು ಏನ್ ಮಾಡಲ್ಲ, ಎಕ್ಸೆಪ್ಟ್ ಮಾಡಲ್ಲ. ಯಾರು? ಇನ್ ಹೈಯರ್ ಅಥಾರಿಟೀಸ್ ಆಗಿರ್ಬೋದು, ಸಮ್ ಅದರ್ ಪೀಪಲ್ಸ್ ಆಗಿರ್ಬೋದು, ವೆದರ್ ಇಟ್ ಇಸ್ ಯು ಆರ್ ಸೇಯಿಂಗ್ ಟ್ರೂ ಆರ್ ಫಾಲ್ಸ್. ಸೊ ಆನ್ ದಟ್ ಟೈಮ್ ಅವರು ಯಾವುದನ್ನು ಕೂಡ ಒಬೆ ಮಾಡದೇ ಇರುವಂತಹ ಒಂದು ಸಿಚುವೇಶನ್ಸ್, ದಟ್ ಸಿಚುವೇಶನ್ಸ್ ವಿ ಕಾಲ್ಡ್ ಅಸ್ ಎರರ್ ಥಿಯರಿ. ಅಥವಾ ಅದು ನಾವು ನಥಿಂಗ್ ಬಟ್ ಏನ್ ಹೇಳ್ತೀವಪ್ಪ ಅಂದ್ರೆ ಈ ಇನ್ ದ ಸೆನ್ಸ್ ಆಫ್ ದ ಪೀಪಲ್ ಕೆನಾಟ್ ಬಿ ಅಕ್ಸೆಪ್ಟ್ ದ whatever you are telling in the organizations, they are always rejected mind. ಸೊ ಈ ಒಂದು ಕಾನ್ಸೆಪ್ಟ್ಸ್ ಇರುವಂತಹ ವ್ಯಕ್ತಿಗಳನ್ನ ನಾವೇನ್ ಮಾಡ್ತಾ ಇದೀವಿ? ನಾವು ಈ ಒಂದು ಥಿಯರಿಗಳಲ್ಲಿ ನೋಡ್ತಾ ಇದೀವಿ. ಓಕೆ, ಸೊ ಕಾಗ್ನಿಟಿಸಮ್ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕಾಗ್ನಿಟಿಸಮ್ ಇಸ್ ಎ ಮೆಟಾ ethical view, the ethical sense they express in the proposition and can therefore be true or false. ಅಂದ್ರೆ ಕಾಗ್ನಿಟಿಸಮ್ ಇಸ್ ಬೇಸ್ಡ್ ಆನ್ ದ ನಾಲೆಡ್ಜ್ ಬೇಸ್ ನಾವು ಜಡ್ಜ್ ಆರ್ ಒಪಿನಿಯನ್ ಅಂತ ಹೇಳ್ತಾ ಇದೀವಿ. ಇಲ್ಲಿ ತಗೊಳ್ಳುವಂತ ನಿರ್ಣಯಗಳು ಹೇಗಿರ್ತಾವಪ್ಪ ಅಂತಂದ್ರೆ, ಡೈರೆಕ್ಷನ್ಸ್ ಗಳು ಹೇಗಿರ್ತಪ್ಪ ಅಂದ್ರೆ, ಎಸ್ ಇಟ್ ಈಸ್ ಎ ರೈಟ್, ಇಟ್ ಈಸ್ ಎ ರಾಂಗ್, ವಿಚ್ ಇಸ್ ರೈಟ್ ಅಂಡ್ ವಿಚ್ ಇಸ್ ರಾಂಗ್, which is the better, which is not better. So these are telling like in the organizations. So this is called cognitism. Okay, see here, next one, non-cognitism. So cognitism is in against the non-cognitism. Non-cognitism is a meta-ethical view that the ethical sense do not express in propositions. So for example, statements and those cannot be true or false. So ಇಲ್ಲಿ ಏನಾಗ್ತಾ ಇದೆ ನಿಮಗೆ, ಕಾಗ್ನಿಟಿಸಮ್ ನಾನು ಆಲ್ರೆಡಿ ಹೇಳಿದ್ದೀನಿ. ಇಟ್ಸ್ ನಾನ್ ಕಾಗ್ನಿಟಿಸಮ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ? ಇಟ್ಸ್ ನಾಲೆಡ್ಜ್ ಓರಿಯೆಂಟೆಡ್ ಆರ್ ನಾಟ್ ನಾಲೆಡ್ಜ್ ಓರಿಯೆಂಟೆಡ್? ನಾಟ್ ನಾಲೆಡ್ಜ್ ಓರಿಯೆಂಟೆಡ್ ಸರ್. ಅಲ್ವಾ? ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಅರಿವಿಲ್ಲ ಅಂತ ಹೇಳ್ತೀವಿ. ಡೋಂಟ್ ಹ್ಯಾವ್ ಎನಿ ನಾಲೆಡ್ಜ್ ಆಫ್ ಎ ಪರ್ಸನ್. ಇನ್ ದ ಡೋಂಟ್ ಹ್ಯಾವ್ ನಾಲೆಡ್ಜ್ ಆಫ್ ಎ ಪರ್ಸನ್ ಅಂದಾಗ ಏನಾಗುತ್ತೆ? ದ ಎಥಿಕಲ್ ಸೆಂಟೆನ್ಸ್ ಗಳು ಏನಾಗಿರುತ್ತೆ ಇಲ್ಲಿ? ಡು ನಾಟ್ ಎಕ್ಸ್ಪ್ರೆಸ್ ಇನ್ ದ ಪ್ರಪೋಸಿಷನ್ಸ್. ಅಂದ್ರೆ ಅಲ್ಲಿ ಒಂದು ನೈತಿಕತೆ ಇರಲ್ಲ, ಪ್ರಿನ್ಸಿಪಲ್ಸ್ ಇರೋದಿಲ್ಲ. ಸೊ ಅಲ್ಲಿ ದೋಸ್ ಕ್ಯಾನ್ ನಾಟ್ ಬಿ ಟ್ರೂ ಆರ್ ಫಾಲ್ಸ್. ಅಂದ್ರೆ ಆ ಸ್ಟೇಟ್ಮೆಂಟ್ ನಾವು ಸರಿನೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ನಿರ್ಣಯ ಮಾಡುವಂತ ಒಂದು ಕಾಮನ್ ಸೆನ್ಸ್ ಅಥವಾ ನಾಲೆಡ್ಜ್ ನಮ್ಮಲ್ಲಿ ಬಿಲ್ಡ್ ಆಗಿರಲ್ಲ ಅಂತ ಹೇಳ್ತಾ ಇದೀವಿ. ಓಕೆನಾ? So okay, non-cognitism is denying in the cognitism the claim that the moral judgment that are capable to being the subjective true because they are described as some features of the world. If the moral statement cannot be true and if one cannot be know something that is not true, non-cognitism it implies that the moral knowledge is ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾರಲ್ ನಾಲೆಡ್ಜ್ ನೋಡೋದಕ್ಕೆ ಕಾಗ್ನಿಟಿಸಮ್ ನಲ್ಲಿ ಇಂಪಾಸಿಬಲ್. ಫಾರ್ ವಾಟ್ ರೀಸನ್?
because of the in this theory they are focused on only for the blind faith. ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ, so we take it of any kind of an opinion from the blind faith. Okay, I understand. So blind faith ಅಂದ್ರೆ ಗೊತ್ತಿದೆ ನಿಮ್ಗೆ. ಸೊ ಎಮೋಷನಲ್ ಫೀಲಿಂಗ್ಸ್, ಸೊ ಎಮೋಷನಲ್ ಜಡ್ಜ್ಮೆಂಟ್ಸ್. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲಪ್ಪ. ಸೊ ಇಲ್ಲಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಯಾವ್ದೋ ಒಬ್ಬ ಪರ್ಸನ್ ಸೊ ಅವನ ಫೀಲಿಂಗ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಕ್ ಹೋಗ್ಬೇಕಾದ್ರೆ ಇದು ಆರ್ಗನೈಸೇಷನ್ ಲೆವೆಲ್ ನಲ್ಲಿ ಅವ್ನು ಯಾವ್ದೋ ಒಂದು ರೀತಿಯಲ್ಲಿ ಆಕ್ಟಿಂಗ್ ಅಂದ್ರೆ, ಆಕ್ಟಿಂಗ್ ಮೀನ್ಸ್ ಇಸ್ ನಥಿಂಗ್ ಬಟ್ ಸಿ ದಿಸ್ ಒನ್ ಎಮೋಷನಲಿಸಮ್ ಮತ್ತೆ ಪ್ರಿಸ್ಕ್ರಿಪ್ಷನಿಸಮ್ ಇದೆಯಲ್ಲ, ಎಮೋಷನಲಿಸಮ್ ಅಂಡ್ ಪ್ರಿಸ್ಕ್ರಿಪ್ಷನಿಸಮ್. ಸೊ ಈ ಎರಡು ಕಾನ್ಸೆಪ್ಟ್ ಗಳನ್ನ ಏನ್ ಮಾಡ್ತಾನೆ, ಅಡಾಪ್ಟ್ ಮಾಡ್ಕೊಳ್ತಾನೆ. ಹೇಗೆ? ಸೊ ಒಬ್ಬ ಆಫೀಸರ್ ನಾನು ಯಾವ ರೀತಿಯಲ್ಲಿ ಅಟ್ರಾಕ್ಟ್ ಮಾಡಬೇಕು, ಯಾವ ರೀತಿ ಇಂಪ್ರೆಸ್ ಮಾಡಬೇಕು, ಎಥಿಕಲ್ ಫ್ರೇಮ್ ಯಾವ ರೀತಿ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ದೇ ಆರ್ ಫೋಕಸ್ಡ್. ಸೊ ಇನ್ ದಿಸ್ ಟೈಮ್ಸ್ ದ ಪೀಪಲ್ ಆರ್ ದೇ ಆರ್ ನಾಟ್ ಫಾಲೋಡ್ ಎನಿ ಎಥಿಕಲ್ ಫ್ರೇಮ್. ಅಂದ್ರೆ ಇವರು ನಾವು ನೋಡಿದ ಹಾಗೆ ದೇ ಆರ್ ನಾಟ್ ನಾಲೆಡ್ಜ್ ಅಬೌಟ್. ಸೊ ಅವ್ರಿಗೆ ಯಾವುದೇ ಮಾರಲ್ ನಾಲೆಡ್ಜ್ ಇಸ್ ಇಂಪಾಸಿಬಲ್ ಅಂತ ಅದಕ್ಕೆ ಹೇಳ್ತಿದೀವಿ. ಈ ಕಾಗ್ನಿಟಿಸಮ್ ನಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಮಾರಲ್ ನಾಲೆಡ್ಜ್ ಅನ್ನೋದು ಏನಾಗ್ತದೆ, ಕಳ್ಕೊಬಿಡ್ತಾ ಇದಾರೆ. ವಿ ಟೇಕ್ ದ ಡಿಸಿಷನ್ ಇಸ್ ಬೇಸ್ಡ್ ಆನ್ ಓನ್ಲಿ ಫಾರ್ ದ ಸರ್ಟೈನ್ ಸಿಚುವೇಶನ್ಸ್. ಸೊ ಸರ್ಟೈನ್ ಸಿಚುವೇಶನ್ಸ್ ಗಳನ್ನ ನೋಡ್ಕೊಂಡು ಬೇಸ್ಡ್ ಆನ್ ದಟ್ ಸಿಚುವೇಶನ್ಸ್ ದೇ ಟೇಕ್ ದ ಆಕ್ಷನ್ಸ್. Okay, next one. The difference between cognitism and non-cognitism. Cognitism and non-cognitism na difference. So cognitism is another one name is called realism. ನೋಡಿ ಈಗ ನಿಮ್ಗೆ ಈಗ ಗೊತ್ತಾಗುತ್ತೆ. ಕಾಗ್ನಿಟಿಸಮ್ ಅಂದ್ರೆ ರಿಯಲಿಸಮ್, ನಾನ್ ಕಾಗ್ನಿಟಿಸಮ್ ಅಂದ್ರೆ ಇರ್ರಿಯಲಿಸಮ್. ರಿಯಲಿಸಮ್ ಅಂದ್ರೆ ಏನಿದೆ ಇರೋದು ರಿಯಲ್ ಫ್ಯಾಕ್ಟ್. So for example, so I coming from the organization late for what reason? Because of my bike was repairing, some other happening, an accident, whatever. So ಅಥವಾ ಸೊ ಅಂದ್ರೆ ಏನ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬಿಡೋದು ಅಷ್ಟೇ, ಟ್ರೂ ಇನ್ಫಾರ್ಮೇಶನ್ ಕೊಡೋದು ಅಂತ ಅಷ್ಟೇ. ಓಕೆ, ದ ಡಿಫರೆನ್ಸ್ ಬಿಟ್ವೀನ್ ದ ಕಾಗ್ನಿಟಿಸಮ್ ಅಂಡ್ ನಾನ್ ಕಾಗ್ನಿಟಿಸಮ್, ದೇರ್ ಆರ್ ಮಾರಲ್ ಫ್ಯಾಕ್ಟ್ಸ್. ಕಾಗ್ನಿಟಿಸಮ್ ಏನಾಗಿರುತ್ತೆ, ಇಟ್ ಇಸ್ ಎ ಮಾರಲ್ ಫ್ಯಾಕ್ಟ್ ಆಗಿರುತ್ತೆ. ಮಾರಲ್ ಫ್ಯಾಕ್ಟ್ ಅಂದ್ರೆ ಇಟ್ಸ್ ಎ ಮಾರಲ್ ಫ್ಯಾಕ್ಟ್. ಮಾರಲ್ ಫ್ಯಾಕ್ಟ್ ಮೀನ್ಸ್ ಸರ್ ಅದು ರೂಲ್ಸ್ ಪ್ರಕಾರವಾಗಿ ನೈತಿಕತೆಯಿಂದ ಇರುತ್ತೆ. ಮಾರಲ್ ಫ್ಯಾಕ್ಟ್ ಅಂದ್ರೆ ಏನಪ್ಪಾ? ನೈತಿಕತೆಯಿಂದ ಕೂಡಿರುತ್ತೆ ಸರ್ ಅದು. ಆ ನೈತಿಕತೆಯ ಸಂಗತಿಗಳು, ಅದು ನೈತಿಕತೆಯಿಂದ ಕೂಡಿರುತ್ತೆ. ಕರೆಕ್ಟ್. ಸೊ ಇಲ್ಲೇನಾಗ್ತಾರಪ್ಪ ಅಂತಂದ್ರೆ, ಆ ಪರ್ಸನ್ಸ್ ಗಳು ಏನಿದಾರೋ, ಸಾರಿ, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಸೊ ವೆದರ್ ಇಟ್ ಇಸ್ ಎನ್ ಎಂಪ್ಲಾಯಿ, ವೆದರ್ ಇಟ್ ಇಸ್ ಎನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ವೆದರ್ ಇಟ್ ಕಸ್ಟಮರ್ಸ್, ಮಾರಲ್ ಫ್ಯಾಕ್ಟ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು. ಹೇಗೆ ಮಾರಲ್ ಫ್ಯಾಕ್ಟರ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು? ಸಿ ಹಿಯರ್ ಏನಾಗ್ಬೇಕು ಅಂದ್ರೆ, ಪ್ಲೀಸ್ ಮ್ಯೂಟ್ ಯುವರ್ ಮೈಕ್ಸ್. ಸೊ ಇಲ್ಲಿ ಏನಾಗ್ಬಿಡುತ್ತಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್, ಯು ಆರ್ ಪರ್ಚೇಸಿಂಗ್ ದ ಟಿವಿ, ಯು ಆರ್ ಪರ್ಚೇಸಿಂಗ್ ಎನಿ ಕೈಂಡ್ ಆಫ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್. ಸೊ ವ್ಯಾರಂಟಿ ಗ್ಯಾರಂಟಿಗಳು ಕ್ಲೈಮ್ ಮಾಡಬೇಕು. ಆ ಟೈಮ್ನಲ್ಲಿ ವೆದರ್ ಇಟ್ ಇಸ್ ಮೇಂಟೈನ್ ದ ಎಥಿಕ್ಸ್ ಆಲ್ಸೋ ಫ್ರಮ್ ದ ಕಸ್ಟಮರ್ಸ್ ಆಲ್ಸೋ. ಸೊ ಎಥಿಕ್ಸ್ ಕಸ್ಟಮರ್ಸ್ ಕೂಡ ಫಾಲೋ ಮಾಡಬೇಕು. ಸೊ ಅವ್ರು ಏನ್ ಮಾಡ್ತಾರೆ, ಸೊ ಅದು ಹೆಂಗೋ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ, ಬಟ್ ಅದು ನ್ಯಾಚುರಲ್ ಆಗಿ ಇದೊಂದು ಶೋ ಮಾಡೋದಾಗಿರ್ಬೋದು. ವೆದರ್ ಇಟ್ ಇಸ್ ಎನ್ ಎಂಪ್ಲಾಯ್ ಸೈಡ್ ಆಲ್ಸೋ, ಅವರು ಕೂಡ ಏನ್ ಮಾಡ್ತಾ ಇದಾರೆ, ಸಮ್ ಟೈಮ್ ದೇ ಗಿವಿಂಗ್ ದ ಆರ್ಗನೈಸೇಷನ್ಸ್ ಗಳಲ್ಲಿ, ನಾನು ಏನಕ್ಕೆ ಲೇಟಾಗಿ ಡಿಲೇ ಬಂದೆ, ನಾನು ಏನಕ್ಕೆ ಅಬ್ಸೆಂಟ್ ಆಗಿದ್ದೆ, ನಾನು ಏನಕ್ಕೆ ವರ್ಕ್ ಮಾಡಕ್ ಆಗ್ಲಿಲ್ಲ. ಸೊ ದೀಸ್ ಆರ್ ದ ಇನ್ಫಾರ್ಮೇಶನ್ಸ್ ಆರ್ ಗಿವನ್, ದಟ್ ಇಸ್ ಕಾಲ್ಡ್ ದೇ ಆರ್ ಮಾರಲ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಸೊ ನಾನ್ ಕಾಗ್ನಿಟಿಸಮ್ ನಲ್ಲಿ ಏನಾಗ್ತಾ ಇದೆ, ದೇರ್ ಆರ್ ನೋ ಮಾರಲ್ ಫ್ಯಾಕ್ಟ್ಸ್. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಮೊರಾಲಿಟಿ ಇರೋದಿಲ್ಲ. ವೆದರ್ ಇಟ್ ಇಸ್ ಎನ್ ಎಂಪ್ಲಾಯಿ, ಆರ್ಗನೈಸೇಷನ್, ಇನ್ಸ್ಟಿಟ್ಯೂಷನ್, ವಾಟ್ ಎವರ್. ಸೊ ಯಾವ್ದಾದ್ರು ಆಗಿರ್ಬೋದು, ಎಂಪ್ಲಾಯ್ಸ್ ಗಳಲ್ಲಿ ಆಗಿರ್ಬೋದು, ಇವನ್ ಸೊಸೈಟಿನಲ್ಲಿ ಆಗಿರ್ಬೋದು, ಸೊ ಎಲ್ಲಾದ್ರೂ ಆಗಿರ್ಬೋದು. ಸೊ ಇಲ್ಲಿ ದ ಮೊರಾಲಿಟಿ ಅನ್ನೋ ಫ್ಯಾಕ್ಟರ್ಸ್ ಏನಾಗ್ತಾ ಇದೆ, ನಮಗೆ ಫ್ಯಾಕ್ಟ್ ಅನ್ನೋದು ಕಾಣಿಸ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ, ಜಸ್ಟ್ ಗಿವ್ ಓನ್ಲಿ ಫಾರ್ ದ ಎಮೋಷನಲ್. ಏನಕ್ಕೆ? ದ ಕಾಗ್ನಿಟಿಸಮ್ ಇಸ್ ಕಮಿಂಗ್ ಫ್ರಮ್ ದ ನಾಲೆಡ್ಜ್, ನಾನ್ ಕಾಗ್ನಿಟಿಸಮ್ ಇಸ್ ಕಮಿಂಗ್ ಫ್ರಮ್ ದ ನಾನ್ ನಾಲೆಡ್ಜ್. ಸೊ ಇಲ್ಲಿ ತಿಳುವಳಿಕೆಯಿಂದ ಬಂದಿದೆ, ಅರಿವಿನಿಂದ ಬಂದಿದೆ. ಇಲ್ಲಿ ಯಾವುದೇ ತಿಳುವಳಿಕೆ ಅರಿವಿನಿಂದ ಬಂದಿಲ್ಲ. ಕಾಗ್ನಿಟಿಸಮ್ ಇಸ್ ಕಮಿಂಗ್ ಫ್ರಮ್ ದ naturalism and as well as
as far as ಯಾವುದು ಇರ್ರಿಲಿಯಲಿಸಮ್ ಯಾವುದು ಇರಿಯಲೈಸಮ್ ಯಾವುದು ಇರ್ರಿಯಲಿಸಮ್ ನೋ ನೋಡಿ ಸರ್ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಸೊ ದ ಕಾಗ್ನಿಟಿಸಮ್ ಇಸ್ ಕಮಿಂಗ್ ಫ್ರಮ್ ದ ನ್ಯಾಚುರಲಿಸಮ್ ಅಂಡ್ ಇನ್ಸ್ಟಿಟ್ಯೂಷನಲಿಸಮ್ ಅಲ್ವಾ ಕಾಗ್ನಿಟಿಸಮ್ ಅನ್ನೋದು ನಿಮ್ಗೆ ಬಂದಿರೋದು ಎಲ್ಲಿಂದ ಬಂದಿದೆಯಪ್ಪ ಅಂತಂದ್ರೆ ನಿಮಗೆ ನ್ಯಾಚುರಲಿಸಮ್ ಮತ್ತು ಇನ್ಸ್ಟಿಟ್ಯೂಷನಲಿಸಮ್ ಇಂದ ಬಂದಿದೆ ಇನ್ ನಾನ್ ಕಾಗ್ನಿಟಿಸಮ್ ಇಸ್ ಕಮಿಂಗ್ ಫ್ರಮ್ ದ ನಾಟ್ ಎನ್ ಇನ್ಸ್ಟಿಟ್ಯೂಷನಲ್ ಆರ್ ಎನಿ ಅದರ್ಸ್ ಸೊ ಇನ್ಸ್ಟಿಟ್ಯೂಷನ್ಸ್ ಇಂದನೋ ಅಥವಾ ಬೇರೆ ಯಾವ್ದ್ರಿಂದನೋ ನಮಗೆ ಬಂದಿಲ್ಲ ಹಾಗಾಗಿ ಏನ್ ಮಾಡ್ತಾ ಇದ್ದೀವಿ ಇಟ್ ಇಸ್ ಓನ್ಲಿ ಫಾರ್ ದ ಎಮೋಷನಲ್ ಫೀಲಿಂಗ್ಸ್ ಆಗಿಬಿಟ್ಟಿದೆ ಯಾವುದು ನಾನ್ ಕಾಗ್ನಿಟಿಸಮ್ ಇಸ್ ಕಮಿಂಗ್ ಫ್ರಮ್ ದ ಎಮೋಷನಲಿಸಮ್ ನೆಕ್ಸ್ಟ್ ಒನ್ ಸೊ ಕಾಗ್ನಿಟಿಸಮ್ when we make a moral claim judgment we are expressing a belief that can be verified shown to be the true ಸರ್ ಕೇಳಿಸ್ತಾ ಇಲ್ಲ ನೀವು ಮಾತಾಡ್ತಾ ಇರೋದು only for and what about others ಕೇಳಿಸ್ತಿದೆ ಸರ್ okay I think ಯಾರು ಕೇಳಿಸ್ತಿಲ್ಲ ಅವ್ರು ರೀಜಾಯ್ನ್ ಆಗಿ ಇಟ್ ಇಸ್ ಯುವರ್ ನೆಟ್ವರ್ಕ್ ಇಶ್ಯೂ ಓಕೆ ಕಾಗ್ನಿಟಿಸಮ್ ಏನ್ ಹೇಳ್ತದೆ when we can make a moral claim that means judgment we are expressing in the belief that can be verified shown into true or false ಅಂದ್ರೆ ನೀನು ಕೊಟ್ಟಿರುವಂತದ್ದು ಇನ್ಫಾರ್ಮೇಶನ್ಸ್ ಸರಿನೋ ತಪ್ಪು ಜಡ್ಜ್ ಮಾಡಬಹುದು ಅದ್ರ ಜೊತೆನಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅದನ್ನ ವಿ ಕ್ಯಾನ್ ವೆರಿಫೈಡ್ ಅಂದ್ರೆ ಅವ್ನು ಹೇಳಿರೋ ಸತ್ಯ ಇದೆಯಾ ಅನ್ನೋದನ್ನ ಏನ್ ಮಾಡ್ಬೋದು ಅಗೇನ್ ಕ್ರಾಸ್ ವೆರಿಫಿಕೇಶನ್ಸ್ ನ ಮಾಡಬಹುದಾಗಿದೆ and next one when we can make a moral claim judgment we are expressing the something else that is our approval ಅಂದ್ರೆ ನೋಡಿ ಇಲ್ಲಿ ಏನಾಗ್ತಾ ಇದೆ when it makes a moral claim the judgment we are expressing the something else so that is our approvals ಅಂದ್ರೆ ನಾವು ಸರೆಂಡರ್ ಆದಂಗೆ ಇಲ್ಲಿ ನಾವು ಒಪ್ಕೊಬಿಡೋದು ಈ ತರನೇ ಆಗಿದೆ ಹಿಂಗೆ ಆಗಿದೆ ಹೌದು ಈಗ ಸಮ್ಟೈಮ್ ನೋಡ್ಬೋದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಗಳಲ್ಲಿ ಕೆಲವರು ವೆರಿಫಿಕೇಶನ್ ಮಾಡಲ್ಲ ಎಂಪ್ಲಾಯ್ಸ್ ಹೇಳಿದ್ನೆ ನಂಬ್ಕೊಬಿಡುವಂತ ಚಾನ್ಸಸ್ಗಳು ಬಹಳಷ್ಟು ಟೈಮ್ ಇರುತ್ತೆ ಸೊ ದೇ ಆರ್ ಕಮಿಟ್ಮೆಂಟ್ ದೇ ಆರ್ ಫೀಲಿಂಗ್ಸ್ ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಈಗ ಅದೇ ಇನ್ನೊಬ್ಬ ಹೇಳಿದಾಗ ಏನ್ ಮಾಡ್ತಾರೆ ವೆರಿಫಿಕೇಶನ್ ಮಾಡ್ತಾರೆ ಅದೇ ಅವ್ರಿಗೆ ಬಹಳ ಹತ್ರದಲ್ಲಿರುವಂತವ್ರು ಮಾಡಿದಾಗ ಏನ್ ಮಾಡ್ತಾರೆ ಎಸ್ ಅದು ಕರೆಕ್ಟ್ ಆಗಿದೆ ಅವ್ರು ಹೇಳಿದ್ರು ಸರಿ ಇದೆ ಅಂತ ಏನ್ ಮಾಡ್ತೀವಿ ಕ್ರಾಸ್ ವೆರಿಫಿಕೇಶನ್ ಏನೂ ಮಾಡೋದಿಲ್ಲ ವಿ ಟೇಕ್ ದ ಅಪ್ರೂವಲ್ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಬಿಡೋದು ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕಾಗ್ನಿಟಿಸಮ್ ಅಂಡ್ ನಾನ್ ಕಾಗ್ನಿಟಿಸಮ್ or realism and irrealism. So, okay, both are same. I think it is very important from the cognitism and non-cognitism theory. So, when they are asking from the meta theory or theory of ethics, you can write the whole concepts from this class. Okay. Thank you, everyone. ಥ್ಯಾಂಕ್ ಯು ಸರ್